ಅಡ್ಡರ್ ಜಾಸ್ತಿ ಇದ್ದಾಗ ಏನಾಗ್ತದೆ ಅಂತಂದ್ರೆ ಹಸು ನೀಟಾಗಿ ನಡೆಯಲ್ಲ, ಕಾಲಿ ಆ ಕಡೆ ಒಂದು ಈ ಕಡೆ ಒಂದು ಆಗ್ತದೆ. 4-5 ದಿನ ಆದ್ಮೇಲೆ ಗೊತ್ತಾಯ್ತು ಕಾಲಲ್ಲಿ ಹುಳ ಬಿದ್ದಿದೆ ಅಂತ. 2 ಕಾಲಲ್ಲೂ ಡಾಕ್ಟರ್ ಏನ್ ಹೇಳಿದ್ರು ಅಂತಂದ್ರೆ ಮನೆ ಮದ್ದೆ ಚೆಂಡು ಗಿಡದ ಸೊಪ್ಪು, ನಶೆ ಉಂಡೆ, ಹೊಗೆ ಸೊಪ್ಪು ಈ 3 ಐಟಮ್ ಹಾಕಿ ಚೆನ್ನಾಗಿ ಕುಟ್ಟಿ ಗಟ್ಟಿ ಪೇಸ್ಟ್ ಆ ಹುಳ ಎಲ್ಲಿ ಬಿದ್ದಿರ್ತದೋ ಅಲ್ಲಿ ಇಟ್ರೆ ವಿತಿನ್ 24 ಅವರ್ ಒಳಗಡೆ ಹುಳ ಸತ್ತೋಗ್ತದೆ. ಇಂಗ್ಲಿಷ್ ಮೆಡಿಸಿನ್ಸ್ ಹೋದ್ರೆ ಎಕ್ಸೆಪ್ಟ್ ಒಂದು ಇಂಜೆಕ್ಷನ್ ಬಂದು 1000 ರೂಪಾಯಿ. ದೇವನಹಳ್ಳಿಗೆ ಹೋದಾಗ 25 ಹಸು ಏನೋ ಭಾಗವಹಿಸಿತ್ತು ಅಲ್ಲಿ ಸ್ಪರ್ಧೆನಲ್ಲಿ ಆಲ್ ಓವರ್ ಕರ್ನಾಟಕ. ನಾನು ವರ್ಷಂಬತ್ ಕಾಲ ದನ ಸಾಕಿ ನಾನು ಹಸು ತಗೊಂಡ್ ಹೋಗ್ತೀನಿ ಸ್ಪರ್ಧೆಗೆ. ಯಾವ್ದೋ ಪಂಜಾಬಿಂದ ಹಸು ತಗೊಬಂದು ಹಾಲ್ ಕರೆದ್ಬಿಟ್ಟು ಅವ್ನು ಪ್ರೈಸ್ ಹೊಡ್ಕೊಂಡು ಹೋಗ್ಬಿಟ್ರೆ ನಾವು ಲೋಕಲ್ ಆದ್ರೆ ಬಿಡ್ಲಿ ಹಸು, ಹೊರಗಡೆದಾದ್ರೆ ಬಿಡಬಾರ್ದು. ಆ ತರ ಎಲ್ಲ ಕಡಿವಾಣ ಹಾಕಿದ್ರೆ ನನ್ನಂತ 100 ಜನ ರೈತರು ಯುವಕರು ಮುಂದೆ ಬರ್ತಾರೆ. ರಾಜ್ಯ ಮಟ್ಟದ ಸ್ಪರ್ಧೆಗಳಿಗೆ ಯಾಕೆ ಹೋಗಲ್ಲ ರೈತರು ಅಂತಂದ್ರೆ ನಾವು ಅಲ್ಲಿ ಹೋಗಿ ಕಾಂಪೀಟ್ ಮಾಡಕ್ ಆಗಲ್ಲ ಅಂತ. ಪ್ರೈಸ್ಗೋಸ್ಕರ ದನ ತಗೊಬಂದು ಪ್ರೈಸ್ ಹೊಡ್ಕೊಂಡು ಹೋಗ್ಬಿಟ್ರೆ ನಮ್ಮಂತ ರೈತರಿಗೆಲ್ಲ ಅದು ಯಾಕೆ ಸಾಕ್ಬೇಕು ಅಂತ ಅನ್ಸ್ಬಿಡ್ತದೆ. ಅವ್ರು ಅದನ್ನೆಲ್ಲ ಡೇಟಾ ಚೆಕ್ ಮಾಡಿ ದೇವನಹಳ್ಳಿಗೆ ಹೋಗಿ ಬಂದ್ಮೇಲೆ ರೆಡಿ ಮಾಡ್ಕೊಂಡೆ ಹಸು. ಫೆಬ್ರವರಿ 7ನೇ ತಾರೀಕು ಡೈರಿ ಉದ್ಘಾಟನೆ ಆಗಿ 50 ವರ್ಷ ಆಗಿತ್ತು. ಅದೇ ಡೈರಿ ಮುಖಾಂತರ ಕಾಂಪಿಟೇಷನ್ ಇಟ್ಕೊಂಡಿದ್ರು. ಈ ಹಸು ಮತ್ತೆ ಆ ಹಸು ಎರಡೂ ಭಾಗವಹಿಸಿತ್ತು. ಇದು ಫಸ್ಟ್ ಪ್ಲೇಸ್ ಆಯ್ತು. ದೊಡ್ಡಬಳ್ಳಾಪುರ ತಾಲೂಕ್ ಲೆವೆಲ್ ಬಂತು. ಹಾಲ್ ಕರೆಯೋ ಸ್ಪರ್ಧೆ ಹಿಸ್ಟ್ರಿನಲ್ಲೇ ಅಷ್ಟಸು ಭಾಗವಹಿಸಿದ್ದು ಇತಿಹಾಸನೇ ಇಲ್ಲ. 36 ಹಸು ಬಂದಿತ್ತು ಕೊನಗಟ್ಟದಲ್ಲಿ. ಅದರಲ್ಲಿ ಇದು ಫಸ್ಟ್ ಪ್ಲೇಸ್. ಅವತ್ತು ಭಾನುವಾರ ಬೆಳಗ್ಗೆ 20 kg 150 ಗ್ರಾಮ್ ಬಂತು. ಸಂಜೆ 19 kg 750 ಗ್ರಾಮ್ ಏನೋ ಬಂತು. ಟೋಟಲ್ 38 kg 950 ಗ್ರಾಮ್ ಎಷ್ಟೋ ಬಂತು. ಮಾರ್ಚ್ 2ನೇ ತಾರೀಕು ಇನ್ಸಿಮಿನೇಷನ್ ಮಾಡಿಸಿದೀನಿ. ಒಳ್ಳೆ ಆ ಮಿಲ್ಕ್ ಈಲ್ಡ್ ಇದೆ.